ನಮಸ್ತೆ ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ತುಮಕೂರು ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ 10 ನಿರ್ದೇಶಕರ ಫಲಿತಾಂಶ ಹೊರಬಿದ್ದಿದ್ದು, ತುಮಕೂರು ತಾಲೂಕು ಅಭ್ಯರ್ಥಿ ಎಚ್.ಎ. ನಂಜೇಗೌಡ, ಗುಬ್ಬಿ ತಾಲೂಕು ಅಭ್ಯರ್ಥಿ ಭಾರತಿ ಶ್ರೀನಿವಾಸ್ ಗೆಲುವು ಸಾಧಿಸಿದ್ದಾರೆ. ತುಮಕೂರು ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ 10 ನಿರ್ದೇಶಕ ಸ್ಥಾನಗಳಿಗೆ ನವೆಂಬರ್ 10ರಂದು ಮತದಾನ ನಡೆದಿದ್ದು, ಇಂದು 10 ತಾಲೂಕುಗಳ 21 ಮಂದಿ ಅಭ್ಯರ್ಥಿಗಳ ಫಲಿತಾಂಶ ಹೊರಬಿದ್ದಿದೆ. ನಮ್ಮ ಕಾರ್ಯಕರ್ತರಿಗೆ ನಾನು ತುಂಬ ಚಿರಋಣಿಯಾಗಿರ್ತೀನಿ. ಹಾಗೆ ನಮಗಿನ್ನ ಹೆಚ್ಚಿನ ಶ್ರಮ ಹಾಕಿದರು ನಮ್ಮ ಕಾರ್ಯಕರ್ತರು ಮತ್ತು ನನ್ನ ಹಸ್ಬೆಂಡು. ನನ್ನ ಕುಟುಂಬ ಈ ಗೆಲುವಿಗೆ ನನ್ನ ಕಾರ್ಯಕರ್ತರಿಗೆ ಮತ್ತು ನನ್ನ ಕುಟುಂಬಕ್ಕೆ ಅರ್ಪಣೆ ಮಾಡ್ತೀನಿ. ನನಗೆ ಈ ಫೀಲ್ಡು ಹೊಸದು, ಆದರೂ ನನಗೆ ಸಹಾಯ ಮಾಡಿದಂಥ ನಮ್ಮ ಲೀಡರ್ಸು, ನಮ್ಮ ಏನಾದರೂ ಸಂಬಂಧಪಟ್ಟವ್ರು ಯಾರ್ಯಾರು ನನಗೆ ಸಹಾಯ ಮಾಡಿದ್ರು ಅವ್ರಿಗೆಲ್ಲ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನನ್ನ ಗೆಲುವನ್ನ ಅವ್ರಿಗೆಲ್ಲರಿಗೂ ಅರ್ಪಿಸ್ತೀನಿ. BJP ಮತ್ತು JDS NDA ಮೈತ್ರಿ ಇತ್ತು, ಆದರೂ ಇಲ್ಲ ಗೆಲ್ಲೋದು ಸುಲಭ ಅಲ್ಲ ಅಂತ ಹೇಳ್ತಾ ಇದ್ರು. ಅದಕ್ಕೆ ಏನು ಹೇಳ್ತೀರಿ? ನಾನು ಆಗಲೇ ಹೇಳಿದೆ, ಅಲ್ಲಿ ನಮ್ಮ ಗುಬ್ಬಿ ತಾಲೂಕಲ್ಲಿ ಬರೋದು ಜಾತಿ ಪಕ್ಷ ಅವೇನೂ ಬರಲ್ಲ. ಅದು ವಾಸಣ್ಣ ಅನ್ನೋದೊಂದು ಶಕ್ತಿ. ಆ ಶಕ್ತಿ ಮುಂದೆ ಎಲ್ಲವೂ ಗೌಣ. ಶಕ್ತಿಯಿಂದಲೇ ಗೆದ್ದಿದ್ದ. ಎಸ್. ಈ ದಿನ ತುಮಕೂರು ಸಹಕಾರಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದ ವತಿಯಿಂದ ದಿನಾಂಕ 10/11/2024ರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಇವತ್ತು ನಾನೇನು ಒಕ್ಕೂಟದ ಅಧ್ಯಕ್ಷನಾಗಿ 5 ವರ್ಷಗಳ ಕಾಲ ಸತತವಾಗಿ ರೈತರ ಸೇವೆ ಮಾಡಿದ್ದೆ. ಆ ಸೇವೆನ ಗುರುತಿಸಿ ಇವತ್ತು ತುರುವೇಕೆರೆ ತಾಲೂಕಿನ ಎಲ್ಲ ಸಂಘಗಳ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯವರು ಡೆಲಿಗೇಟ್ಸ್ನ ಕಳಿಸಿ ಇವತ್ತು ಅತಿ ಹೆಚ್ಚಿನ ಮತಗಳ ಅಂತರದಿಂದ, ಭಾಳ ಹೋರಾಟದ ನಡುವೆ ಅತಿ ಹೆಚ್ಚಿನ ಮತಗಳ ಅಂತರದಿಂದ ಇವತ್ತು ಗೆಲ್ಲಲಿಕ್ಕೆ, ಜಯಶೀಲನಾಗಲಿಕ್ಕೆ ಕಾರಣೀಕರ್ತರಾದಂಥ ನಮ್ಮ ತಾಲೂಕಿನ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಇನ್ನೂ ಎಲ್ಲ ಒಂದು ಕಡೆ ನನಗೆ ಶಕ್ತಿನ ಕೊಟ್ಟಿದ್ದಾರೆ. ಇವತ್ತು ರೈತ ಪರವಾಗಿ ಕೆಲಸ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅವರ ಸೇವೆನ ಮಾಡೋಕ್ಕೆ ಇನ್ನೂ ಹೆಚ್ಚಿನದಾಗಿ ಕೆಲಸನ ಮಾಡ್ತೀನಿ ಅಂತ ಹೇಳ್ತಾ, ಇವತ್ತು ರೈತರಿಗೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನ ಏನು 5 ವರ್ಷದಲ್ಲಿ ಜಾರಿಗೆ ತಂದಿದ್ದು, ಅದನ್ನು ಮುಂದಿನ ದಿನಗಳಲ್ಲೂ ಸಹ ರೈತರಿಗೆ ತಲುಪಿಸೋಂಥ ಒಂದು ಕೆಲಸ ಕಾರ್ಯಗಳನ್ನ ಮಾಡೋಂಥದ್ದು. ರೈತರಿಗೆ ಇವತ್ತು ಏನು ಹಾಲು ಶೇಖರಣೆ ಮಾಡ್ತಾರೆ, ಉತ್ಪಾದಕರಿಗೆ ಒಳ್ಳೆ ದರ ಕೊಡಿಸೋ ನಿಟ್ಟಿನಲ್ಲಿ ಆಡಳಿತ ಮಂಡಳಿ ಬಂದ ಮೇಲೆ ಇವತ್ತು ಸರ್ಕಾರ ಜೊತೆಗೂಡಿ ಕೆಲಸ ಮಾಡೋಂಥದ್ದನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ, ಇವತ್ತು ಸನ್ಮಾನ್ಯ ಏನು ಸಚಿವರು ಎಲ್ಲ ರೀತಿಯ ನಮಗೆ ಸಹಕಾರನ ಕೊಡ್ತಾರೆ ಅನ್ನೋ ಒಂದು ಭಾವನೆಯನ್ನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ರೈತರ ಶೋಭಿಗೋಸ್ಕರ ಕೆಲಸನ ಮಾಡ್ತೀವಿ ಅಂತ ಹೇಳ್ತಾ, ಈ ಒಂದು ವಿಜಯಶಾಲಿ ಆಗಲಿಕ್ಕೆ ಕಾರಣೀಕರ್ತರಾದಂಥ ಎಲ್ಲರಿಗೂ ಸಹ ನಾನು ಅಭಿನಂದನೆಗಳನ್ನ ಸಲ್ಲಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ತುಮಕೂರು ತಾಲೂಕು ಅಭ್ಯರ್ಥಿ ಎಚ್.ಎ. ನಂಜೇಗೌಡ, ಗುಬ್ಬಿ ತಾಲೂಕು ಭಾರತಿ ಶ್ರೀನಿವಾಸ್, ಚಿಕ್ಕನಾಯಕನಹಳ್ಳಿ ತಾಲೂಕು BN ಶಿವಪ್ರಕಾಶ್, ತಿಪಟೂರು ತಾಲೂಕು M. ಪ್ರಕಾಶ್, ತುರುವೇಕೆರೆ ತಾಲೂಕು CV ಮಹಾಲಿಂಗಯ್ಯ, ಕುಣಿಗಲ್ಲು ತಾಲೂಕು D. ಕೃಷ್ಣಕುಮಾರ್, ಮಧುಗಿರಿ ತಾಲೂಕು B. ನಾಗೇಶ್ ಬಾಬು, ಕೊರಟಗೆರೆ ತಾಲೂಕು ಅರುಣ್ ಕುಮಾರ್ TN, ಶಿರಾ ತಾಲೂಕು SR ಗೌಡ, ಪಾವಗಡ ತಾಲೂಕು ಚನ್ನಮಲ್ಲಪ್ಪ ತುಮೂಲ್ ನಿರ್ದೇಶಕ ಚುನಾವಣೆಯಲ್ಲಿ ಗೆದ್ದು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಮಧುಗಿರಿಯಿಂದ ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ ಸನ್ಮಾನ್ಯ ಸಹಕಾರಿ ಸಚಿವರಂಥ ರಾಜಣ್ಣವ್ರಿಗೆ, ವಿಧಾನ ಪರಿಷತ್ ಸದಸ್ಯರಾದಂಥ ರಾಜಣ್ಣವ್ರಿಗೆ ಮತ್ತು ನಮ್ಮ ತಾಲೂಕಿನ ಎಲ್ಲ ನಮ್ಮ ಮತದಾರರಿಗೆ ಮತ್ತು ಈ ಚುನಾವಣೆಯಲ್ಲಿ ನನ್ನ ಜೊತೆಲಿದ್ದು ಕಷ್ಟ ಬಿದ್ದು ನನ್ನನ್ನು ಗೆಲ್ಲಿಸಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳಿಗೆ ನಾನು ಈ ಮೂಲಕ ಅವರಿಗೆಲ್ಲ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಈಗ ನಮಗೆ ಏನಾಗಿದೆ, ಸಹಕಾರಿ ಸಚಿವರಿದ್ದಾರೆ. ನಮ್ಮ ಹಾಲು ಒಕ್ಕೂಟದಲ್ಲಿ ಈಗ ನಮ್ಮ ಪಕ್ಷದವರು 5 ಜನ ಗೆದ್ದಿದ್ದಾರೆ.
ನಮ್ಮ ಪಕ್ಷದ ಹೈಕಮಾಂಡ್ ರಾಜಣ್ಣವರು ಮತ್ತು ಎಲ್ಲ ಸಚಿವರು MLAಗಳು ಸೇರಿ ಏನು ತೀರ್ಮಾನ ತಗೊಂಡಾದಮೇಲೆ ಒಕ್ಕೂಟದಲ್ಲಿ ಇಂದಿನ ಒಂದು ಏನು ವ್ಯವಸ್ಥೆ ಇತ್ತು ಅದನ್ನು ಬದಲಾವಣೆ ಮಾಡಿ ರೈತರಿಗೆ ಹಾಲಿನ ದರ ಏನು ವ್ಯತ್ಯಾಸ ಇದೆ ಮಾರುಕಟ್ಟೆ ಮತ್ತು ರೈತರ ಅಂತರ ಅದನ್ನು ಕಡಿಮೆ ಮಾಡಿ ಆದಷ್ಟು ರೈತರಿಗೆ ಹೆಚ್ಚು ದರವನ್ನು ಸಿಗೋ ರೀತಿಯಲ್ಲಿ ಮಾಡ್ತಕ್ಕಂಥ ಸಂಕಲ್ಪವನ್ನು ಮಾಡ್ತೀವಿ. ಅಲ್ಲ ಗೆದ್ದಿದ್ರು ಅದು ಕಾರಣ ಇದೆ, ಅದು ಬೇರೆ ಇದೆ. ನಾವಿದೆಲ್ಲ ಮಾಧ್ಯಮದವ್ರ ಹತ್ರ ಹೇಳ್ಬಾರ್ದು. ಹಣಬಲ ಹಂಗಿದೆ, ಹಂಗಾಗಿ ಕೆಲಸ ಮಾಡ್ತಾಯಿದ್ವಿ. ಅಲ್ಲ ನಾವು ಜನಬಲದಿಂದ, ಜನಾಭಿಪ್ರಾಯ, ಜನಬಲ ಮತ್ತು ನಮ್ಮ ಸಹಕಾರಿ ಸಚಿವರು ಮತ್ತು ವಿಧಾನ ಪರಿಷತ್ ಸದಸ್ಯರು ರಾಜಣ್ಣವರು ಅವರ ಶ್ರಮ ಮತ್ತೆಲ್ಲ ನಮ್ಮ ಮುಖಂಡರು ಕಾರ್ಯಕರ್ತರ ಶ್ರಮ, ಅದರ ಮುಂದೆ ಅವ್ರ ಎಲ್ಲ ಶ್ರಮದ ಮುಂದೆ ಅವರ ಹಣಬಲ ಏನು 182 ಸಂಘ ಮತ್ತು ಉಪಕೇಂದ್ರಗಳಿದೆ. ಹಾಗಾಗಿ ಎಲ್ಲ ಒಂದು ಕಡೆ ಉತ್ಪಾದಕರು ವಿಶ್ವಾಸ ಇಟ್ಟು ವೋಟ್ ಹಾಕಿದ್ದಾರೆ. ಜೊತೆಗೆ ನಮ್ಮ BJP ಮತ್ತು JDSನ ಎಲ್ಲ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರುಗಳು ಹಿತೈಷಿಗಳು ಜೊತೆಗೆ ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ನನ್ನ ಹಿತೈಷಿಗಳು ಸಹಕಾರ ಕೊಡೋದ್ರಿಂದ ಅತಿ ಹೆಚ್ಚಿನ ಮತವನ್ನು ತಗೊಂಡು ಗೆಲ್ಲಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಏನು ಜನ ಇವತ್ತು ನನ್ನ ಮೇಲೆ ವಿಶ್ವಾಸ ಇಟ್ಟು ವೋಟ್ ಹಾಕಿದರೆ ಅದಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ಕುಣಿಗಲ್ ತಾಲೂಕಿನಲ್ಲಿ ಹೈನುಗಾರಿಕೆಯನ್ನು ಇನ್ನೂ ಎತ್ತರಕ್ಕೆ ತೊಗೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡ್ತೇನೆ. ಮತ್ತು ಏನು ನಮ್ಮ ಕಾಂಗ್ರೆಸ್ಸಿನ ಶಾಸಕರು ಹೇಳ್ತಾಯಿದ್ರು ರಾಜಕಾರಣವನ್ನು ಬದಲಾವಣೆ ಮಾಡ್ತೀನಿ, ಕಪಿ ಮುಷ್ಟಿಯಿಂದ ಹೊರಗೆ ತಗೊಂಬರ್ತೀನಿ ಅಂತ ಹೇಳ್ತಾ ಇದ್ರಲ್ವಾ, ಅದಕ್ಕೆ ಜನ ಉತ್ತರ ಕೊಟ್ಟಿದ್ದಾರೆ. ನಾನು ಕೊಡ್ತಾ ಇಲ್ಲ, ಜನ ಉತ್ತರ ಕೊಟ್ಟಿದ್ದಾರೆ. ಒಳ್ಳೆ ಕೆಲಸ ಮಾಡಿದರೆ ನಾವು ಕೈ ಹಿಡಿತೀವಿ, ಓಟ್ ಹಾಕ್ತೀವಿ, ಗೆಲ್ಲಿಸ್ತೀವಿ ಅನ್ನೋದಕ್ಕೆ ಇದೊಂದು ಚುನಾವಣೆ ಸಾಕ್ಷಿಯಾಗಿರ್ತಕ್ಕಂಥದ್ದು. ಶಾಸಕರು ಬರೀ ಹಣದಿಂದ ಕುಣಿಗಲ್ ತಾಲೂಕಿನ ರಾಜಕಾರಣವನ್ನು ಕೊಂಡ್ಕೋಬೇಕು, ಕುಣಿಗಲ್ ತಾಲೂಕಿನ ಹಣದಿಂದ ದಾಸೇಗೌಡರು ಕುಟುಂಬವನ್ನು ರಾಜಕೀಯವಾಗಿ ಮುಗಿಸ್ತೀನಿ ಅಂತಕ್ಕಂಥ ಏನೊಂದು ಭ್ರಮೆಯಲ್ಲಿದ್ದರೂ ಅದಕ್ಕೆ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ತಾಲೂಕಿನ ಜನ ಹಿರಿಯರ ಆಶೀರ್ವಾದ ಇರೋವರೆಗೂ ಕೂಡ ದಾಸೇಗೌಡರು ಕುಟುಂಬ ಗಟ್ಟಿಯಾಗಿರ್ತದೆ. ಜನಗಳು ಮಧ್ಯದಲ್ಲಿ ನಾನು ಇರೋದ್ರಿಂದ ಜನ ನನ್ನ ಕೈ ಬಿಡದಲ್ಲೇ ನಡೆಸ್ಕೊಂಡು ಹೋಗ್ತಾರೆ, ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಅಭಿಮಾನಿಗಳಿಗೆ ಏನೋ ಈ 1 ತಿಂಗಳಿಂದ ಚುನಾವಣೆ ಪೂರ್ವದಲ್ಲೂ ಶ್ರಮ ಹಾಕಿ ನಮ್ಮ ಅಭಿಮಾನಿಗಳು ಕಾರ್ಯಕರ್ತರು ಮುಖಂಡರುಗಳು ಕೆಲಸ ಮಾಡಿದರು. ಈ 2 ತಿಂಗಳಲ್ಲಿ ಪ್ರತಿ ದಿವಸ ನನಗೆ ಫೋನ್ ಮಾಡಿ ಯಾವತ್ತು ಎಣಿಕೆ ಅಂತ ಕೇಳ್ತಾನೆ ಇದ್ರು. ಕೋರ್ಟ್ ಏನಾಯಿತು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗಿಂತ ಹೆಚ್ಚಿನ ರೀತಿಯಲ್ಲಿ ಕೇಳ್ತಾಯಿದ್ರು. ಹಾಗಾಗಿ ಅಭಿಮಾನಿಗಳಿಗೆ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಇದೇ ರೀತಿ ಇರಲಿ, ಅಭಿಮಾನ ಹೀಗೆ ಇರಲಿ. ನಾನು ಕೂಡ ನಿಮ್ಮವನಾಗಿ ನಿಮ್ಮ ಜೊತೆಲಿರ್ತೇನೆ, ನಿಮ್ಮೆಲ್ಲ ಸಮಸ್ಯೆಗಳಿಗೆ ಕಷ್ಟಗಳಿಗೆ ಸ್ಪಂದಿಸಿ ಕೆಲಸ ಮಾಡ್ತೇನೆ. ನನಗೆ ಯಾವಾಗಲೂ ನಾನು ನಿಮ್ಮವನಾಗಿ ನಿಮ್ಮ ಜೊತೆಲಿರ್ತೇನೆ ಅಂತ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೌದು, JDS ಮತ್ತು NDA ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿದ್ದು. JDS BJP ಎಲ್ಲ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿರೋದ್ರಿಂದ ಇವತ್ತು ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಮತವನ್ನು ತಗೊಳ್ಳಿಕ್ಕೆ ಅವಕಾಶ ಆಗಿರ್ತಕ್ಕಂಥದ್ದು. ಜೊತೆಗೆ 40 ವರ್ಷದಿಂದ ಕಪಿ ಮುಷ್ಟಿಯಿಂದ ಕಿತ್ತಾಕಬೇಕು ಅಂತ ಏನು ನಮ್ಮ ಕುಣಿಗಲಿನ ಶಾಸಕರು ಅಹಂನಿಂದ ಹೇಳ್ತಾ ಇದ್ರು, ಅದು ಪೂರಕವಾಗಿ ಜನಗಳು ಇವತ್ತು ಉತ್ತರವನ್ನು ಕೊಟ್ಟಿದ್ದಾರೆ. ಗೆಲುವಿನ ತುಂಬ ಸಂತೋಷ ಆಗ್ತಾಯಿದೆ. ಈ ಸಂತೋಷದಲ್ಲಿ ಈ ಮಾತುಗಳೇ ಬರ್ತಾ ಇಲ್ಲ ನನಗೆ, ಏನು ಮಾತಾಡಬೇಕು ಅಂತ ಹೇಳಿ. ಇದೆಲ್ಲ ನನ್ನ ಗೆಲುವು ನನ್ನ ಸ್ನೇಹಿತರಿಗೆ ಸೇರಬೇಕು. ಈ ಗೆಲುವು ನನ್ನ ಸತ್ಯಕ್ಕೆ ಜಯ ಆಗಿದೆ. ಗೆಲ್ತಕ್ಕಂಥ ಭ್ರಷ್ಟಾಚಾರದ ವಿರುದ್ಧ ಇವತ್ತು ಗೆಲುವಾಗಿದೆ. ರೈತರಿಗಂತೂ ಒಳ್ಳೇದಾಗ್ತದೆ ಅಂತ ನಾನು. ತುಮಕೂರಿನ ಅಮಾನಿಕೆರೆಯಲ್ಲಿರುವ ಗಾಜಿನ ಮನೆಯಲ್ಲಿ ಸ್ವಾವಲಂಬನೆಯ ಕಲ್ಪನೆ ಆಧಾರದ ಮೇಲೆ ಸ್ವದೇಶಿ ಮೇಳವನ್ನು ಸ್ವದೇಶಿ ಜಾಗರಣ ಮಂಚ್ ಇವರ ವತಿಯಿಂದ ಜನವರಿ 8ರಿಂದ 12ರವರೆಗೆ ನಡೆಸಲಾಗುತ್ತಿದೆ. ಹೌದು ವೀಕ್ಷಕರೇ, ದೇಶೀಯ ವಸ್ತುಗಳು, ದೇಶೀಯ ಕಲೆ ಸಂಸ್ಕೃತಿಯ ಉಳಿವಿಗಾಗಿ ಹಲವಾರು ವರ್ಷಗಳಿಂದ ಅನೇಕ ರೀತಿಯಲ್ಲಿ ಕಾರ್ಯಕ್ರಮಗಳು ನಡೆಯುತ್ತಲೇ ಬಂದಿದೆ. ದೇಶೀಯ ಸೊಗಡನ್ನ ಸಾರುವ ಉತ್ಪನ್ನಗಳನ್ನ ಬಳಸಿ ಆ ಮೂಲಕ ದೇಶೀಯ ರೈತರಿಗೆ ಸಹಾಯಕಾರಿಯಾಗಬೇಕೆಂಬ ಕಲ್ಪನೆಗೆ ಈ ಸ್ವದೇಶಿ ಜಾಗರಣ ಮಂಚ್ ಸಾಥ್ ನೀಡಿದೆ. ನಿನ್ನೆ ಗಾಜಿನ ಮನೆಯಲ್ಲಿ ಸ್ವದೇಶಿ ಮೇಳಕ್ಕೆ ಕನ್ನಡದ ಖ್ಯಾತ ನಟಿ ಹಾಗೂ ವಿಧಾನ ಪರಿಷತ್ ಮಾಜಿ ಸದಸ್ಯೆ ಶ್ರೀಮತಿ ತಾರಾ ಅವರು ಪರಮ ಪೂಜ್ಯ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಉದ್ಘಾಟನೆ ಮಾಡಿದರು. ಇಡೀ ವಿಶ್ವದಲ್ಲಿಯೇ ತನ್ನ ತನವನ್ನ ಬಿಟ್ಟುಕೊಡದೆ ನಡೆಸುತ್ತಿರುವ ದೇಶ ಎಂದರೆ ಅದು ಭಾರತ. ಸ್ವದೇಶಿ ಮೇಳ ಎಂಬುದು ಪ್ರತಿ ಜಿಲ್ಲೆಗಳಲ್ಲಿ ಆಗುತ್ತದೆ. ಇದಕ್ಕೆ ಕಾರಣಕರ್ತರಾದ ಎಲ್ಲರಿಗೂ ನಾನು ಮೊದಲು ಅಭಿನಂದನೆ ಸಲ್ಲಿಸುತ್ತೇನೆ. ನಮ್ಮ ತುಮಕೂರಿನಲ್ಲಿ ಈ ಸ್ವದೇಶಿ ಮೇಳ ದೊಡ್ಡ
ದೊಡ್ಡ ಯಶಸ್ಸು ಸಾಧಿಸುತ್ತದೆ. ಇಲ್ಲಿ ಮಳಿಗೆಗಳನ್ನ ಇಟ್ಟು ಸ್ವದೇಶಿ ವಸ್ತುಗಳನ್ನ ಮಾರಾಟ ಮಾಡುತ್ತಿರುವವರೆಲ್ಲರಿಗೂ ವಂದನೆಗಳನ್ನ ತಿಳಿಸುತ್ತೇನೆ. ದೇಶವನ್ನು ಕಾಪಾಡ್ತಾ ನಮ್ಮನ್ನು ನಾವು ಕಾಪಾಡ್ಕೊಳ್ತಾ ಇದ್ದೀವಿ ಅಂತಂದ್ರೆ ಈ ಪ್ರಪಂಚದಲ್ಲಿ ಭಾರತ ದೇಶ ಅದಕ್ಕೆ ನಾವು ಹೆಮ್ಮೆ ಪಡಬೇಕು. ಸ್ವದೇಶಿ ಮೇಳ ಒಂದು ಪ್ರತಿಯೊಂದು ಜಿಲ್ಲೆಗಳಲ್ಲೂ ಯಶಸ್ವಿಯಾಗಿ ಆಗ್ತಿದೆ ಅಂದ್ರೆ ಅಲ್ಲಿನ ಆಯೋಜಕರು ಮೊದಲನೇದಾಗಿ ನಾನು ಎಲ್ಲರಿಗೂ ನನ್ನ ಜಯಣ್ಣಿನಿಂದ ಹಿಡಿದು ಅವ್ರ ನನಗೆ ಗೊತ್ತೇ ಇಲ್ಲ ಅವ್ರ ಮನೆ ಮದುವೆ ಇದೆ ಅವ್ರು ಇರಲ್ಲ ಅಂತ ನನಗೆ ಇಲ್ಲಿ ಬಳಕೆ ಆಗ್ತಿರ್ಲಿಲ್ಲ. ನಾನು ಬರಲ್ಲ ಕಣ, ಯಾವಾಗಲೂ ಬರ್ತೀನಿ ಕಣ, ನಿಮ್ಮ ಮುಗಿಯೋಷ್ಟು ಬರ್ತೀನಿ ಕಣ, ಇವತ್ತೇ ಬರ್ಬೋದು, ನಾನು ಯಾವಾಗಾದ್ರೂ ಬರ್ತೀನಿ. ಇಲ್ಲ ನೀವು ಬರ್ಲಿಲ್ಲ, ನಾನು ಎಲ್ಲೂ ಇಲ್ಲಿ ಇರ್ತಾರೆ ನಾವೇನೇ ಗೊತ್ತಾಯ್ತು. ನನಗೆ ಅಂಬಿಕಾ ಹೇಳಿದ್ದೇನೆ ಮದುವೆ ಹೋಗಿದ್ದಾರೆ ಅವರು ಜಯಪ್ರಕಾಶ್ ಅವರು, ಅವರಂತೂ ಅವರಾಗ್ಲಿ ವಿಜಯಕೃಷ್ಣರಾಗ್ಲಿ ಈ ಸಂಘದ ಎಲ್ಲ ಯುವತಿಯರಿದ್ದಾರೆ ನೀವೆಲ್ಲರೂ ಗಟ್ಟಿ ನಿಂತಿರ್ತಾರೆ. ನೀವೆಲ್ಲ ಏನ್ ಮಾಡ್ತಾರೆ ಹಗಲು ರಾತ್ರಿ ನಿಜವಾಗ್ಲೂ ಇಲ್ಲಿ ಬಂದಿರೋ ಗ್ರಾಹಕರಿಗೆ ಆಗಿರ್ಲಿ, ಇಲ್ಲಿ ಅಂಗಡಿಗಳನ್ನ ಇಟ್ಟಿರೋರಾಗಿರ್ಲಿ ಎಷ್ಟು ಸಂತೋಷದಿಂದ ಹೋಗ್ತಾರೆ ಅಂದ್ರೆ ಪ್ರತಿ ಜಿಲ್ಲೆಗಳಲ್ಲೂ ನಾವು ಸ್ವದೇಶಿ ಮೇಳ ಮಾಡೋದ್ಮೇಲೆ ಮತ್ತೆ ಯಾವಾಗ ಬರ್ತೀರಿ, ಮತ್ತೆ ಒಂದು ವರ್ಷ ಕೈ ತಗೊಬೇಡಿ ನೀವು, ಮತ್ತೆ ಈ ಒಂದು ವರ್ಷದಲ್ಲಿ 2-3 ಸತಿ ನಾವು ಸ್ವದೇಶಿ ಮೇಳಗಳನ್ನ ಮಾಡಿ ಪ್ರತಿ ಜಿಲ್ಲೆಯಲ್ಲಿ ಕೇಳಿದವರೇ ಬನ್ನಿ ದಯವಿಟ್ಟು ಬನ್ನಿ ಅಂತ ಹೇಳಿ. ಅದರಿಂದ ಇಲ್ಲಿ ನನಗೆ ಚೆನ್ನಾಗಿ ಒಂದು ಗ್ಯಾರಂಟಿ ಇದೆ, ನಮ್ಮ ತುಮಕೂರಿನಲ್ಲಿ ದೊಡ್ಡ ಯಶಸ್ಸಾಗುತ್ತೆ ಈ ಕಾರ್ಯಕ್ರಮ. ಯಾವಾಗಲೂ ಒಂದ್ಸತಿ ಅಲ್ಲಿ ಕಾರ್ಯಕ್ರಮ ಮಧ್ಯದಲ್ಲಿ ಅಂಗಡಿಗಳು ಮಧ್ಯದಲ್ಲೇ ಇಟ್ಬಿಟ್ರೆ ಇನ್ನೂ ಚೆನ್ನಾಗಿರೋದು ಈ ಕಾರ್ಯಕ್ರಮ ಅಲ್ವಾ. ಅಲ್ಲಿ ನೋಡ್ಕೊಂಡೇ ಮಾತಾಡ್ಬೋದಾಗಿತ್ತು. ಅದು ಈ ವೇದಿಕೆಗಳೇ ಬೇರೆ ಅಂಗಡಿಗಳೇ ಬೇರೆ ಇಟ್ಟಿರೋದು ನಮಗೂ ಸ್ವಲ್ಪ ದೂರ ಆಗುತ್ತೆ. ಇಲ್ಲಿ ಚೆನ್ನಾಗಾಗುತ್ತೆ ವಿಷಯನ ಇಲ್ಲಿ ಏನು ಗಮನ ಇಟ್ಕೊಬೇಡಿ, ಖಂಡಿತ ಚೆನ್ನಾಗುತ್ತೆ, ದೊಡ್ಡ ಯಶಸ್ಸು ಕಾಣುತ್ತೆ. ಜನರಿಗೆ ಈಗಾಗಲೇ ಜಾಗೃತಿ ಬಂದಿದೆ, ಎಲ್ಲರಿಗೂ ಕೂಡ ಮಕ್ಕಳಿಂದ ಕೂಡ ಹಿರಿಯರವರೆಗೂ ಎಲ್ಲರೂ ಕೂಡ ಜಾಗೃತಿ ಬದುಕ್ತಾ ಇದ್ದೀವಿ. ಯಾಕಂತಂದ್ರೆ ಭಗವಂತ ನಮ್ಮ ಪ್ರಕೃತಿ ಆವಾಗ ತಲೆ ಮೇಲೆ ಹೊಡೆದು ಬುದ್ಧಿ ಅಂತ ಇರ್ತಾರೆ, ಅದರ ಬುದ್ಧಿಗಳನ್ನ ನಾವು ಕಲಿತಾನೇ ಬಂದಿದ್ದೀವಿ. ಆದ್ರಿಂದ ಇದು ತುಂಬಾ ದೊಡ್ಡ ಯಶಸ್ಸಾಗುತ್ತೆ ಅಂತ ಹಾರೈಸಿ ಮತ್ತೆ ಮಗನೊಮ್ಮೆ ತುಮಕೂರಿನಲ್ಲಿ ಇದೇ ವರ್ಷದಲ್ಲಿ ಮತ್ತೊಂದು ಸ್ವದೇಶಿ ಮೇಳವನ್ನು ಮಾಡುವಂತ ಅವಕಾಶ ನಮ್ಮ ಸಹೋದರ ಜ್ಯೋತಿ ಗಣೇಶ್ ಅವರು ಮಾಡಿಕೊಡ್ತಾರೆ. ಯಾಕಂದ್ರೆ ಎಲ್ಲ ಡಿಮ್ಯಾಂಡ್ ಖಂಡಿತ ಬರುತ್ತೆ ಅಂತ ನಿಮಗೆ ಚೆನ್ನಾಗಾಗುತ್ತೆ ಅಂತ ಹೇಳಿ ಭಾವಿಸಿ ಎಲ್ಲರಿಗೂ ವಂದನೆಗಳ ತಿಳಿಸ್ತೀನಿ. ನಮಸ್ಕಾರ. ಎಲ್ಲರಿಗೂ ಕೂಡ ತಡವಾದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಂತರ ಪರಮಪೂಜ್ಯ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಮಾತನಾಡಿ, ನಮ್ಮಿಂದ ಶುದ್ಧ ಗಾಳಿ, ಶುದ್ಧ ಆಹಾರ ಮಾಯವಾಗುತ್ತಿರುವ ಕಾಲಘಟ್ಟದಲ್ಲಿ ಸ್ವದೇಶಿ ಮೇಳಗಳು ಹೊಸ ಉರುಪನ್ನ ನೀಡುತ್ತವೆ. ಇಂತಹ ಮೇಳಗಳಿಂದ ಸ್ವದೇಶಿ ವಸ್ತುಗಳು, ಆಹಾರಗಳು ಜನರಿಗೆ ದೊರಕುತ್ತಿದೆ. ಸ್ವದೇಶಿ ಔಷಧೋಪಚಾರವೂ ಕೂಡ ಹೆಚ್ಚಾಗುತ್ತಿದೆ. ಇದು ಸಂತಸದ ವಿಷಯ ಎಂದು ತಿಳಿಸಿದರು. ನಮಗೆ ಸಹಜವಾಗಿ ಪ್ರಾಕೃತಿಕವಾಗಿ ನಮ್ಮಲ್ಲಿರುವಂಥ ಪ್ರಾಕೃತಿಕವಾದಂಥ ಸಂಪತ್ತು ಕಣ್ಮರೆಯಾಗುತ್ತಾ ಶುದ್ಧ ಗಾಳಿ, ಶುದ್ಧ ಆಹಾರ ನಮ್ಮಿಂದ ಎಲ್ಲಿವರೆಗೆ ದೂರ ಆಗ್ತಾ ಬಂತು, ಆ ಸಂದರ್ಭದಲ್ಲಿ ನಮಗೆ ಔಷಧಿಗಳು ಜಾಸ್ತಿ ಆಗ್ತಾ ಬರುವಂಥದ್ದನ್ನು ನಾವು ನೋಡಿದ್ದೀವಿ. ಈ ಔಷಧೋಪಚಾರಗಳು ಜಾಸ್ತಿ ಆಗ್ತಾ ಬಂದಂಥ ಸಂದರ್ಭದಲ್ಲಿ ಹಿಂದೆ ಬಡವರ ಆಹಾರ ಏನಾಗಿತ್ತು, ರಾಗಿ, ನವಣೆ, ಆರ್ಕ ಇತ್ಯಾದಿ, ಕೆಂಪು ಅಕ್ಕಿ, ಇವತ್ತು ಅದು ಉನ್ನತ ವರ್ಗದವರ ಆಹಾರ ಪದಾರ್ಥ ಆಗಿದೆ, ಇದ್ದಂಥವರ ಆಹಾರವಾಗಿದೆ. ಇದೇ ಸಂದರ್ಭದಲ್ಲಿ ಶಾಸಕ ಜ್ಯೋತಿ ಗಣೇಶ್ ಮಾತನಾಡಿ, ಈ ಸ್ವದೇಶಿ ಮೇಳ ಅನ್ನೋದು ಇತ್ತು, ಆದರೆ ನಾವು ವಿದೇಶಿ ಉತ್ಪನ್ನಗಳಿಗೆ ಮಾರು ಹೋಗಿದ್ದೇವೆ. ಆದರೆ ಈಗ ಸ್ವದೇಶಿ ಉತ್ಪನ್ನಗಳನ್ನ ಬಳಸುವ ಮೂಲಕ ನಮ್ಮ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಲು ಸಹಕಾರಿಯಾಗಿದೆ. ಇಂತಹ ಸ್ವದೇಶಿ ಮೇಳಗಳಿಂದ ನಮ್ಮ ಸ್ಥಳೀಯ ರೈತರಿಗೆ, ಕರಕುಶಲ ವಸ್ತುಗಳ ತಯಾರಕರಿಗೆ ಉಪಯೋಗವಾಗುತ್ತದೆ ಎಂದರು. ಸ್ವದೇಶಿ ಜಾಗರಣ ಮಂಚ ವತಿಯಿಂದ ತುಮಕೂರಿನಲ್ಲಿ ಸ್ವದೇಶಿ ಮೇಳವನ್ನು ಇವತ್ತಿಂದ ಹಿಡಿದು 12ನೇ ತಾರೀಕುವರೆಗೂ ಕೂಡ ಹಮ್ಮಿಕೊಂಡಿರುವಂಥದ್ದು ಸಂತೋಷದ ವಿಚಾರ. ನಮ್ಮ ಹಿರಿಯರಾದಂಥ ಜಗದೀಶ್ ಮತ್ತು ಅವರೆಲ್ಲ ಸಂಗಡಿಗರು ಪ್ರತಿ ವರ್ಷವೂ ಕೂಡ ಇಲ್ಲಿ ಈ ಗ್ಲಾಸ್ ಹೌಸಲ್ಲಿ ಮಾಡ್ತಾರೆ. ಇದರಲ್ಲಿ ವಿಶೇಷವಾಗಿ ಸ್ವದೇಶಿ ಅನ್ನೋದು ಮುಂಚೆಯಿಂದನೂ ಇದೆ, ಆದರೆ ಇತ್ತೀಚಿನ ದಿವಸಗಳಲ್ಲಿ ಎಲ್ಲೋ ಒಂದು ಕಡೆ ನಾವು ವೆಸ್ಟರ್ನೈಸ್ ಆಗಿ ಜಂಕ್ ಫುಡ್ಗೆ ಮತ್ತೊಂದು ಮಾರೋಗಿ ಎಲ್ಲರೂ ಕೂಡ ವಾಪಸ್ ಬರ್ತಿದ್ದಾರೆ. ವಿಶೇಷವಾಗಿ ಕೋವಿಡ್ ನಂತರ ಎಲ್ಲರೂ ಕೂಡ ಈ ಒಂದು ವ್ಯವಸ್ಥೆಗೆ ವಾಪಸ್ ಬರ್ತಿರೋದು ಸ್ವತಃ ನಾನೇ ನೋಡಿದ್ದೇನೆ. ಇದರಲ್ಲಿ ಸ್ವದೇಶಿ ಮೇಳದಲ್ಲಿ ನಾವು ಕಂಡರಿಯದಂಥ ಹಲವಾರು ದೇಶಿ ವಸ್ತುಗಳು, ದೇಶಿ ಆಹಾರ ಪದ್ಧತಿ ಹಲವಾರು ಇದನ್ನು ನಾವು ನೋಡಿರಲ್ಲ, ಇದನ್ನು ನೋಡ್ಬೋದು. ಆದ್ದರಿಂದ ಆ ಒಂದು ಉತ್ಪಾದನೆ ಮಾಡೋವಂಥ ದೇಶಿ ಒಂದು ಎಂಟ್ರಪ್ರಿನರ್ಗಳು ಕೂಡ ಅನುಕೂಲ, ಮತ್ತು ರೈತರಿಗೂ ಕೂಡ ಅನುಕೂಲ, ಮತ್ತು ಜನರಿಗೂ ಕೂಡ ತಮ್ಮ ಒಂದು ಏನು ಆರೋಗ್ಯವನ್ನು ಯಾವ ರೀತಿ ಹಿಂದಿನ ಕಾಲದಲ್ಲಿ ನಾವು ಒಳ್ಳೆ ದೇಸಿ ಫುಡ್ ತಿನ್ಕೊಂಡು ಚೆನ್ನಾಗಿದ್ವಿ,
ಅದನ್ನು ಕೂಡ ತಮ್ಮ ಆರೋಗ್ಯ ಆಯುಷನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೂ ಕೂಡ ಈ ಸ್ವದೇಶಿ ಮೇಳ ಮುನ್ನಡೆ ಬರುತ್ತೆ ಅಂತ ನಾನು ಸಂದರ್ಭ ಹೇಳಕ್ಕೆ ಇಚ್ಛೆಪಡ್ತೀನಿ. ಇನ್ನು ಸ್ವದೇಶಿ ಮೇಳದಲ್ಲಿ ಹಲವಾರು ಬಗೆಯ ಸ್ವದೇಶಿ ಉತ್ಪನ್ನಗಳ ಮಾರಾಟ ಜೋರಾಗಿಯೇ ನಡೆಯುತ್ತಿದೆ. ಸಾವಿರಾರು ಗ್ರಾಹಕರು ಬಂದು ಸ್ವದೇಶಿ ಮೇಳದ ಸವಿಯನ್ನು ಸವಿದರು. ಹಾಗಾಗಿ ಈ ಸ್ವದೇಶಿ ಮೇಳದಲ್ಲಿ ಹಲವು ಬಗೆಯ ಉತ್ಪನ್ನಗಳು ಮಳಿಗೆಗಳನ್ನ ಹಾಕಿಕೊಂಡು ಹಲವು ಸ್ವದೇಶಿ ಮಳಿಗೆಗಳು ಮಾರಾಟ ಮಾಡಿದ್ದು ವಿಶೇಷವಾಗಿತ್ತು. It is wonderful that you have this one-way direction, so it is easy to move and you can look relaxed just to one side. You don't have to look at both sides. So it's really well done. How is the sweet? You can hold this sweet also. This delicious product, so healthy. Kalpataru coconut burfi. I cannot say this name. This is Kalpataru Halpataru coconut burfi. Barfi, something like this. I liked a lot. And being in India, I get no sweets as all. So this is a little bit sweet and I really liked it. Yeah, very nice. Very nice. Thank you very much. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂದ್ಬಿಟ್ಟು ನಾವು ಡ್ಯಾಡಿಸ್ ರೋಡಿಂದ ಬಂದಿದ್ದೀವಿ. ಇದು ವೆಹಿಕಲ್ ಸೇಫ್ಟಿ ಮೆಜರ್ಮೆಂಟ್ QR ಕೋಡು. ಇದನ್ನು ನೀವು ನಿಮ್ಮ ವೆಹಿಕಲ್ಗೆ 2 ವೀಲರ್ 4 ವೀಲರ್ ಸ್ಟಿಕ್ ಮಾಡಿಕೊಂಡ್ರೆ ವೆಹಿಕಲಿಗೆ ಬರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಯಿಂದ ಹಿಡಿದು ಮೇಜರ್ ಆಕ್ಸಿಡೆಂಟ್ ಆದಾಗ ಫ್ಯಾಮಿಲಿಗೆ ಇನ್ಫಾರ್ಮೇಷನ್ ಕೊಡಲಿಕ್ಕಾಗಲ್ಲ. ಈ ಕೋಡ್ ನಿಮ್ಮ ಸ್ಕ್ಯಾನರ್ ಇದ್ದರೆ ನಿಮ್ಮ ವೆಹಿಕಲ್ನಿದ್ದರೆ ಇಮಿಡಿಯೇಟ್ ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಫ್ರೆಂಡ್ಸ್ಗೆ ಮೆಸೇಜ್ ಬರುತ್ತೆ. ಕಸ್ಟಮರ್ ಕೇರಿಂದ ನಿಮಗೆ ಫೋನ್ ಬರುತ್ತೆ. ಅವ್ರನ್ನ ಸೇವ್ ಮಾಡ್ಬೋದು, ವೆಹಿಕಲ್ ಸೇವ್ ಆಗುತ್ತೆ. ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಅಪ್ರೂವ್ಡು. ಜೊತೆಗೆ ಮಸ್ಟ್ ಆ್ಯಂಡ್ ಶುಡ್ ಪ್ರತಿಯೊಬ್ಬರು ಇದನ್ನು ತೊಗೊಂಡ್ರೆ ಲೈಫ್ ಸೆಕ್ಯೂರ್ ಆಗಿರ್ಬೋದು. ಅಣ್ಣ ತಂಗಿ ಗಿಫ್ಟ್ ಕೊಡ್ಬೋದು, ತಂಗಿ ಅಣ್ಣಂಗೆ ಗಿಫ್ಟ್ ಕೊಡ್ಬೋದು, ಹೆಂಡ್ತಿ ಗಂಡಂಗೆ ಕೊಡ್ಬೋದು. ಯಾವ್ಯಾವುದೋ ಗಿಫ್ಟ್ ಕೊಡೋ ಬದಲು ಈ ಗಿಫ್ಟ್ ಕೊಟ್ಟರೆ ಎಲ್ಲರೂ ಚೆನ್ನಾಗಿರ್ಬೋದು ಸರ್. ಅಂಥ ಅದ್ಭುತವಾಗಿದೆ ಇದು. ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟು ನಮಗೆಲ್ಲರೂ ಸಪೋರ್ಟ್ ಮಾಡ್ತಾರೆ. ಇದನ್ನು ನೀವು ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ನಮ್ಮ ಪೇಜಿಂದ ಫಾಲೋ ಮಾಡ್ಬೋದು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ನಾನು ವಿಶ್ವನಾಥ್ ಅಪ್ಪಾಜಪ್ಪ ಅಂತ, ಇಲ್ಲೇ ಸಮೀಪದ 10 ಕಿಲೋಮೀಟರ್ನಲ್ಲಿರೋ ಹಿರೇತೊಡ್ಲಿಕೆರೆ ಗ್ರಾಮದವನು. ಸ್ವದೇಶಿ ಮೇಳದ ಪ್ರಾರಂಭದ ದಿವಸ ಹೇಗಿದೆ ವ್ಯವಸ್ಥೆ ಅಂತ ನೋಡಬೇಕು ಅಂತ ಬಂದವನು ಕುತೂಹಲದಿಂದ. ನಾಳೆ ಮಕ್ಕಳ ಜೊತೆ ಮನೆಯವ್ರ ಜೊತೆ ಬರುವಂಥ ಪ್ರಯತ್ನ ಆಗ್ತೇನೆ. ಇಲ್ಲಿ ಸ್ಥಳೀಯವಾಗಿ ವಿಶೇಷವಾಗಿ ಖಾದಿ ವಸ್ತ್ರಗಳು ಮತ್ತು ಸ್ಥಳೀಯ ಆಹಾರಗಳು ಎಲ್ಲವೂ ಸಿಗ್ತಾಯಿದೆ, ಸಾಮಗ್ರಿಗಳು. ಆಮೇಲೆ ಹೆಣ್ಮಕ್ಕಳಿಗೆ ಅಲಂಕಾರದ ವಸ್ತುಗಳು, ಮಣಿಸರಗಳು, ಬಳೆಗಳು ಅಂಥದ್ದು ಸಿಗ್ತಾಯಿದೆ. ನಾನು ವಿಶೇಷ ಹೇಳೋದು ಅಂತಂದರೆ ಇವತ್ತಿನ ಯಾವುದೋ ದೇಶದ ಮಲ್ಟಿನ್ಯಾಷನಲ್ ಕಂಪನಿಯ ವಸ್ತುಗಳು ಎಲ್ಲೋ ನಾವು ಬುಕ್ ಮಾಡಿ ಅಲ್ಲಿ ಎಲ್ಲೋ ನಮಗೆ ಅಮೆಝಾನು ಅಂಥ ಕಡೆಯಿಂದ ತಂದುಕೊಡೋ ವಸ್ತುಗಳಿಗಿಂತ ಸ್ಥಳೀಯವಾಗಿರ್ತಕ್ಕಂಥ ಇಂಥ ಪದಾರ್ಥಗಳಿಗೆ ಒತ್ತು ಕೊಡೋದು ನಮ್ಮ ದೇಶೀಯತೆಯ ಲಕ್ಷಣ. ಆಮೇಲೆ ಇಂಥದ್ದೊಂದು ಪ್ರಯತ್ನವನ್ನು ಜಗದ್ಗುರು ಭಾರತ ಮಾಡಬೇಕು ಅಂತ ಮೋದಿಜಿಯವರು ಪ್ರಯತ್ನ ಪಡ್ತಿರೋ ಈ ಸಂದರ್ಭದಲ್ಲಿ ಈ ಒಂದು ಸ್ವದೇಶಿ ಮೇಳ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಯುವಕರಿಗೆ, ಆ ಥರ ಮನಸ್ಥಿತಿಯ ಈ ಒಂದು ಸಂಘಟನೆಯವರಿಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಆಮೇಲೆ ಇಂಥದ್ದೊಂದು ಮಾಲು, ಈಗ ಬೇರೆ ಬೇರೆ ಮಾಲ್ಗಳೇನು ಎಲ್ಲ ಕಡೆಯೂ ನಗರಗಳಲ್ಲಿ ಸಿಗ್ತಾಯಿದೆ, ಇಂಥದ್ದೊಂದು ಮಾಲು ನಿರಂತರವಾಗಿ ಸಿಕ್ಕುವಂಥ ಕೆಲಸ ಆಗಬೇಕು. ಈ ಥರ ಮನಸ್ಥಿತಿಯ ಜನಗಳಿಗೆ ಈ ವಸ್ತುಗಳ ಲಭ್ಯತೆ ಸಿಗಬೇಕು ಅಂತಕ್ಕಂಥದ್ದು ನನ್ನ ಆಶಯ. ಮತ್ತು ಇಲ್ಲಿ ವಿಶೇಷವಾಗಿ ಗಮನಿಸಿದಂಥದ್ದು ಸ್ವದೇಶಿ ಮೇಳ ಅಂದರೆ ಇಂಥದ್ದು ಅಂತಂದರೆ ಇಲ್ಲಿ ಬರೀ ಯಾರೋ ನಮ್ಮ ವಯೋಮಾನದವರು ಹಿರಿಯರು ಬಂದು ನೋಡ್ಕೊಂಡು ಹೋಗುವಂಥದ್ದು, ಪರ್ಚೇಸ್ ಮಾಡುವಂಥದ್ದಿತ್ತು. ಇವತ್ತಿಗೆ ತುಂಬ ಯುವಕರು ಮತ್ತು ಹಿರಿಯರು ಮಕ್ಕಳನ್ನ ಕರ್ಕೊಂಬತ್ತಿರೋದಂತೂ ತುಂಬ ಯುವಕರು, ಅದರಲ್ಲೂ ಹೆಣ್ಮಕ್ಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಖರೀದಿ ಮಾಡ್ತಿರ್ತಕ್ಕಂಥದ್ದು, ಇದನ್ನೆಲ್ಲ ನೋಡ್ತಿರ್ತಕ್ಕಂಥದ್ದು ನೋಡಿದ್ರೆ ಇದಾಗ್ತದೆ. ಆಮೇಲೆ ಆಯೋಜಕರು ತುಂಬ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಸ್ಥಳೀಯತೆಗೆ ಒತ್ತು ಕೊಟ್ಟು, ಖಾದಿ ವಸ್ತ್ರಗಳಿಗೆ ಒತ್ತು ಕೊಟ್ಟು, ಸ್ಥಳೀಯ ಆಹಾರಗಳಿಗೆ, ಆರೋಗ್ಯಕರವಾದಂಥ ಪೌಷ್ಟಿಕವಾದಂಥ ಆಹಾರ ಪದಾರ್ಥಗಳಿಗೆ ಎಲ್ಲಕ್ಕೂ ಒತ್ತು ಕೊಟ್ಟವ್ರೆ. ಇದು ತುಂಬ ಇವತ್ತಿಗೆ ಪ್ರಾರಂಭ ದಿನಕ್ಕೆ ಹಿಂಗೆ ತುಂಬಿ ಗಿಜ್ಗುಡ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾಳೆಯಿಂದ ಜನಗಳು ದಯಮಾಡಿ ಆಗಮಿಸ್ಬೇಕಿಲ್ಲಿ. ಮತ್ತು ಇಂಥದ್ದೊಂದು ಮೇಳಕ್ಕೆ ಉತ್ಸಾಹ ಕೊಟ್ಟರೆ ಆ ವ್ಯಾಪಾರಸ್ಥರಿಗೆ ದೂರದಿಂದ ಬಂದಿರ್ತಾರೆ, ಅವರಿಗೆ ನಿರಾಸೆ ಆಗಿ ಹೋಗೋದು ಬೇಡ. ಬಂದವರು ಬರೀ ಪ್ರದರ್ಶನಕ್ಕೆ ಬರೋದು ಬೇಡ. ನಮ್ಮ ಕೈಲಿ ಆದಷ್ಟು ಸಾಧ್ಯವಾದಷ್ಟು ನಾವು ಇಲ್ಲಿ ಖರೀದಿ ಮಾಡೋದನ್ನು ಕೂಡ ಮಾಡೋದ್ರಿಂದ ಪ್ರೋತ್ಸಾಹ ಸಿಗ್ತದೆ. ನಾವು ನೋಡಿ ಹೊರಗೋದ್ರೆ ಮತ್ತೆ ಇನ್ನೊಂದು ದಿವಸ ತುಮಕೂರಿನ ಮೇಳಕ್ಕೆ ಕರೆದ್ರೆ ದೂರ ಬರೋದು ಕಷ್ಟ ಆಗ್ತದೆ. ನನ್ನ ಹೆಸರು ವಸಂತ ರಂಭಾಪುರಿ ಅಂತ. ಇವತ್ತು ಸ್ವದೇಶಿ ಮೇಳ ತುಮಕೂರಿನಲ್ಲಿ ಶುರುವಾಗಿದೆ 8ನೇ ತಾರೀಕಿಂದ 12ನೇ ತಾರೀಕು ತನಕ. ಮೇಳದಲ್ಲಿ ಮೊದಲನೇ ದಿವಸ ಎಷ್ಟು ಕ್ರೌಡ್ ಇದೆ ಅಂತ ನೀವು ನೋಡ್ತಾ ಇದ್ದೀರಾ ಎಲ್ಲರೂ. ಹೀಗೆ ಎಲ್ಲರೂ ಬಂದು ಯಶಸ್ವಿ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇಲ್ಲ ಅಂತಿಲ್ಲ, ನೀವು ನೆಲ ವಾಶ್ ಮಾಡಬೇಕಾದ್ರೆ ಬಕೆಟಿಗೆ ಡ್ರಾಪ್ ಹಾಕಿ ನೆಲ ವಾಶ್ ಮಾಡಿ, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸ್ಮೆಲ್ಲು ತುಂಬ ಲಾಂಗ್ ಟೈಮ್ ಬರುತ್ತೆ. ಇಲ್ಲಿ ಟೋಟಲಾಗಿ ಇಲ್ಲಿ 5 ವೆರೈಟೀಸ್ 5 ಫ್ರೇಗ್ರೆನ್ಸ್ ಬರುತ್ತೆ. ಲ್ಯಾವೆಂಡರ್ ಬರುತ್ತೆ, ಇದು ಸ್ಯಾಂಡಲ್ವುಡ್ ಅಂತಿದೆ,
ದಾಸವಾಳ ಹಾಗೆ ಮ್ಯಾಂಗೋ ಮತ್ತು ಲೆಮನ್ ಅಂತ 5 ಫ್ರೇಗ್ರೆನ್ಸ್ ಬರುತ್ತೆ ನಿಮಗೆ. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಸ್ಮೆಲ್ಲು ತುಂಬ ಲಾಂಗ್ ಟೈಮ್ ಬರುತ್ತೆ. ಏನು ಪ್ರೈಸು ಸರ್ ನಮಗೆ ಚಿಕ್ಕದು ಬಂದು 30 rupees ಇದು 30 rupees. ಇದಕ್ಕೆ 1 ಲೀಟ್ರ್ ತನಕ ನೀರು ಮಿಕ್ಸ್ ಮಾಡ್ಕೊಂಡ್ರೆ 1 ಲೀಟ್ರ್ ಫಿನಾಯಿಲ್ ಹೋಗಿ ಹಾಂ ಇದು ನಿಮಗೆ 90 rupees ಆಗುತ್ತೆ. ಇದಕ್ಕೆ ನಿಮಗೆ 5 ಲೀಟ್ರ್ ತನಕ ಮಾಡ್ಕೊಬೋದು. ಇದು 150, ಇದು 10 ಲೀಟ್ರ್ ತನಕ ಫಿನಾಯಿಲ್ ರೆಡಿ ಮಾಡ್ಕೊಬೋದು. ಬಕೆಟಿಗೆ ಒಂದು 3 4 ಡ್ರಾಪ್ ಹಾಕಿ ನೆಲ ವಾಶ್ ಮಾಡಿ ಸರ್, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಸ್ಮೆಲ್ಲು ತುಂಬ ಲಾಂಗ್ ಟೈಮ್ ಬರುತ್ತೆ. ನಮಗೆ ರಿಪೀಟೆಡ್ ಕಸ್ಟಮರ್ಸ್ ಜಾಸ್ತಿ ಇದೆ, ಒಂದ್ಸಲಿ ತೊಗೊಂಡು ತಿರುಗಿ ಕೇಳಿಸ್ಕೊಳ್ಳೋದು ತುಂಬ ಚೆನ್ನಾಗಿದೆ. ಓಕೆ. ತಿಪಟೂರು ನಗರದ ಪ್ರತಿಷ್ಠಿತ ಕಲ್ಪತರು ವಿದ್ಯಾಸಂಸ್ಥೆಯ ವತಿಯಿಂದ ಕಲ್ಪತರು ವಿದ್ಯಾಲಯದ ಕ್ರೀಡಾಂಗಣದಲ್ಲಿ ಇಂದು ಬೃಹತ್ ಉದ್ಯೋಗ ಮೇಳ ಆಯೋಜಿಸಲಾಗಿದ್ದು, ಶಾಸಕ ಷಡಕ್ಷರಿ, ಉಪವಿಭಾಗಾಧಿಕಾರಿ ಸಪ್ತಶ್ರೀ, ತಹಶೀಲ್ದಾರ್ ಪವನ್ ಕುಮಾರ್ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಅಕ್ಕಪಕ್ಕದ ತಾಲೂಕಿನ 4,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಉದ್ಯೋಗ ಮೇಳದಲ್ಲಿ ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ತಿಪಟೂರು ಜನಪ್ರಿಯ ಶಾಸಕ ಕೆ ಷಡಕ್ಷರಿ ಮಾತನಾಡಿ, ತಿಪಟೂರಿನಂತಹ ನಗರದಲ್ಲಿ ಇಂಥ ಬಹುದೊಡ್ಡ ಉದ್ಯೋಗ ಮೇಳ ಕಾರ್ಯಕ್ರಮ ನಡೆಸುತ್ತಿರುವುದು ತುಂಬಾ ಉಪಯೋಗಕಾರಿ. ಅವರವರ ವಿದ್ಯಾರ್ಹತೆ ಹೊಂದಿದ ಮಕ್ಕಳಿಗೆ ಇಲ್ಲಿ ಉದ್ಯೋಗ ದೊರೆಯುತ್ತದೆ. ಇದರ ಸದುಪಯೋಗವನ್ನು ಆಜುಬಾಜು ತಾಲೂಕಿನ ಮತ್ತು ನಮ್ಮ ಎಲ್ಲಾ ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ರಾಮಚಂದ್ರ ಜಂಟಿ ನಿರ್ದೇಶಕರು, ಕಾಲೇಜು ಶಿಕ್ಷಣ ಇಲಾಖೆ ಬೆಂಗಳೂರು ಮತ್ತು ಕಲ್ಪತರು ವಿದ್ಯಾಸಂಸ್ಥೆ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು, ನಿರ್ದೇಶಕರುಗಳು ಮತ್ತು ಆಡಳಿತ ಮಂಡಳಿ ಹಾಗೂ ಎಲ್ಲಾ ವಿದ್ಯಾಸಂಸ್ಥೆಯ ಆಡಳಿತ ವರ್ಗದವರು ಹಾಗೂ ಬೋಧಕ ಬೋಧಕೇತರ ವರ್ಗದವರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಈ ತರ ಜನ ಸೆಳೆಯೋದು ಒಂದು ತಾಲೂಕು ತುಂಬಾ ಡಿಫಿಕಲ್ಟು. ಅಂಥದ್ರಲ್ಲಿ ಸುಮಾರು ಆನ್ಲೈನ್ ರಿಜಿಸ್ಟ್ರೇಷನ್ 2,000 ಮೇಲೆ ಆಗಿದೆ ಅಂತೆ, ಮತ್ತೆ ಡೈರೆಕ್ಟ್ ರಿಜಿಸ್ಟ್ರೇಷನ್ಸ್ ಆಗ್ತಾ ಇದ್ದಾವೆ. ಇಷ್ಟು ಜನನ ಇಲ್ಲಿ ಬಂದು ಇಲ್ಲಿ ಒಂದು ಅವಕಾಶ ಕೊಡ್ತಾ ಇದ್ದಾರಲ್ವಾ, ಅದಕ್ಕೆ ಕಲ್ಪತರು ಸಂಸ್ಥೆಗಳನ್ನ ಒಂದು ಧನ್ಯವಾದಗಳು ಹೇಳ್ತಾ ಅನ್ನೋದು ಈ ಅಂಕಿ ಅಂಶಗಳಿಂದ ನಮಗೆ ತಿಳಿಯಬರುತ್ತೆ. ಇದರಲ್ಲಿ ಸಾಕಷ್ಟು ಜನ ಬೆಂಗಳೂರಿಗೆ ಮೈಗ್ರೇಷನ್ ಹೊರಡ್ತಾರೆ, ಗಂಡ್ಮಕ್ಳು ಆಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು. ಅಲ್ಲಿ ನಾನು ನೋಡಿದ್ದೀನಿ PG ಅಲ್ಲಿ 2-3 ತಿಂಗಳು ಇರ್ತಾರೆ, ಬೇರೆ ಯಾವುದು ಅಡಿಷನಲ್ ಕೋರ್ಸ್ ಮಾಡ್ಕೊಳ್ತಾರೆ, ಬೇರೆ ಬೇರೆ ಜಾಬ್ಸ್. ವೈಕುಂಠ ಏಕಾದಶಿಗೂ ಮುನ್ನ ತಿರುಪತಿಯಲ್ಲಿ ಭೀಕರ ದುರಂತ ನಡೆದಿದೆ. ವೈಕುಂಠ ದ್ವಾರದ ಸರ್ವದರ್ಶನ ಟಿಕೆಟ್ ವಿತರಣಾ ಕೇಂದ್ರದಲ್ಲಿ ನೂಕುನುಗ್ಗಲು ಉಂಟಾದ ಪರಿಣಾಮ 2 ಸ್ಥಳಗಳಲ್ಲಿ ನಡೆದ ಕಾಲ್ತುಳಿತದಲ್ಲಿ 5 ಮಹಿಳಾ ಭಕ್ತರು ಸೇರಿ 6 ಮಂದಿ ಸಾವಿಗೀಡಾಗಿದ್ದಾರೆ. 10ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಸರ್ವದರ್ಶನ ಟಿಕೆಟ್ಗಾಗಿ ಭಕ್ತರು ವಿತರಣಾ ಕೇಂದ್ರಗಳತ್ತ ಒಮ್ಮೆಲೆ ನುಗ್ಗಿ ಬಂದ ಕಾರಣ ಕಾಲ್ತುಳಿತ ಉಂಟಾಗಿದೆ. ಇದರಿಂದ ಹಲವು ಭಕ್ತರು ಕೆಳಗೆ ಬಿದ್ದು ಗಾಯಗೊಂಡಿದ್ದಾರೆ. ಮೃತ ಭಕ್ತರಲ್ಲಿ ತಮಿಳುನಾಡಿನ ಸೇಲಂ ಮೂಲದ ಮಹಿಳೆ ಕೂಡ ಇದ್ದಾರೆ. ಕರ್ನಾಟಕದ ಓರ್ವ ಮಹಿಳೆ ಸಹ ಸಾವನ್ನಪ್ಪಿದ್ದಾರೆ. ಬಳ್ಳಾರಿ ಮೂಲದ ಮಹಿಳೆ ನಿರ್ಮಲಾ ಮೃತಪಟ್ಟಿದ್ದಾರೆ. ಆಂಧ್ರದ ನರಸೀಪಟ್ಟಣದ ಬಿ ನಾಯ್ಡು ಬಾಬು, ರಜನಿ, ಲಾವಣ್ಯ, ವಿಶಾಖಪಟ್ಟಣಂದ ಶಾಂತಿ ಮತ್ತು ತಮಿಳುನಾಡಿನ ಸೇಲಂ ಪ್ರದೇಶದಲ್ಲಿ ಮಲ್ಲಿಕಾ ಶವವಾಗಿ ಪತ್ತೆಯಾಗಿದ್ದಾರೆ. 48 ಮಂದಿ ಅಸ್ವಸ್ಥರಾಗಿದ್ದು ರುಯಾ ಮತ್ತು ಸ್ವಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಇದರಲ್ಲಿ 40 ಮಂದಿ ಡಿಸ್ಚಾರ್ಜ್ ಆಗಿದ್ದು 8 ಮಂದಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಕೂಡ ಇಂದು ತಿರುಪತಿಗೆ ತೆರಳಿ ಸಂತ್ರಸ್ತರನ್ನ ಭೇಟಿ ಮಾಡಲಿದ್ದಾರೆ.
కుమార్ కొద్దిగా వెనకరా కుమార్ ఈశ్వరన్న హాస్పిటల్కి తరలిస్తున్న పరిస్థితి సైడ్ రండి इंसिडेंट का कारण ओवर क्राउड, अनएक्सपेक्टेड क्राउड, ये अनफॉर्चुनेट इंसिडेंट। इट इज अनफॉर्चुनेट। प्रिपेयर नहीं थे तो प्रिपरेशन में थे कि नहीं इतने लोग आएंगे ऐसे करके, तो थोड़ा बहुत तो आइडिया है, ये बोल के नहीं, थोड़ा बहुत आइडिया है। ऐसा होता बोल के हम नहीं सोचे, तो थोड़ा इंटेलिजेंस का भी रिस्पॉन्सिबल लेना है। तो कल सीएम साहब सब बताएंगे, आज रात को पूरा रिपोर्ट आएगा। अब तक ऑफिशियली कितने लोग 6 लोग मर गए। कहाँ के लोग हैं सर सब? थोड़ा लोग तमिलनाडु है, आंध्रा भी है। तो एक बॉडी आइडेंटिफाई हुआ, 5 आइडेंटिफाई करने का है। लेट अस सी आफ्टर टुमारो। ಅಮೆರಿಕದ ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲೀಸ್ನಲ್ಲಿ ಭೀಕರ ಕಾಡ್ಗಿಚ್ಚು ಉಂಟಾಗಿದ್ದು ಮನೆಗಳು ವಾಹನಗಳು ಸುಟ್ಟು ಭಸ್ಮವಾಗಿದೆ. ಹಾಲಿವುಡ್ ನಟರು ಸೇರಿದಂತೆ 70,000 ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ಯಲಾಗಿದೆ. ಬೆಂಕಿ ನಂದಿಸಲು 250ಕ್ಕೂ ಹೆಚ್ಚು ಅಗ್ನಿಶಾಮಕ ಸಿಬ್ಬಂದಿ, ಹೆಲಿಕಾಪ್ಟರ್ಗಳು, ಅಗ್ನಿಶಾಮಕ ವಾಹನಗಳು ಪ್ರಯತ್ನಿಸುತ್ತಿವೆ. 20 ಎಕರೆಯಲ್ಲಿ ಕಾಣಿಸಿಕೊಂಡ ಬೆಂಕಿ ಕೆಲವೇ ಗಂಟೆಗಳಲ್ಲಿ 1.200 ಎಕರೆ ಪ್ರದೇಶಕ್ಕೆ ವ್ಯಾಪಿಸಿದೆ. ರಾಜಧಾನಿ ಬೆಂಗಳೂರು ನಗರದ ವಾಹನ ದಟ್ಟಣೆ ತಗ್ಗಿಸುವ ಉಪನಗರ ವರ್ತುಲ ರಸ್ತೆ ಯೋಜನೆ ಕುರಿತು ಕೇಂದ್ರ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಖಾತೆ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಂದ್ರ ಭೂ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರೊಂದಿಗೆ ಗುರುವಾರ ಮಹತ್ವದ ಮಾತುಕತೆ ನಡೆಸಿದರು. ನವದೆಹಲಿಯಲ್ಲಿ ಸಚಿವ ಗಡ್ಕರಿ ಅವರನ್ನ ಅವರ ನಿವಾಸದಲ್ಲಿ ಭೇಟಿಯಾದ ಕುಮಾರಸ್ವಾಮಿ ಅವರು ನೆನೆಗುದಿಗೆ ಬಿದ್ದಿದ್ದ ಈ ಯೋಜನೆಗೆ ವೇಗ ನೀಡುವಂತೆ ಮನವಿ ಮಾಡಿದರು. ಕುಮಾರಸ್ವಾಮಿ ಮನವಿಗೆ ಕೂಡಲೇ ಸ್ಪಂದಿಸಿದ ಗಡ್ಕರಿ ಆದಷ್ಟು ಬೇಗ ಯೋಜನೆಯ ಪ್ರಸ್ತಾವನೆಯನ್ನು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಮೌಲ್ಯಮಾಪನ ಸಮಿತಿ ಮುಂದೆ ಮಂಡಿಸಿ ತ್ವರಿತ ಅನುಷ್ಠಾನಕ್ಕೆ ಸಹಕರಿಸುವುದಾಗಿ ಭರವಸೆ ನೀಡಿದ್ದಾರೆ. 8 ವರ್ಷಗಳಿಂದ ಬಾಕಿ ಇದ್ದ ಭೂ ಸ್ವಾಧೀನ ಪರಿಹಾರದ ಹಣವನ್ನ ಕೂಡಲೇ ರೈತರಿಗೆ ಪಾವತಿ ಮಾಡಲು ಸಚಿವ ಗಡ್ಕರಿ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ರಾಮನಗರ ಸೇರಿ ವಿವಿಧ ಜಿಲ್ಲೆಗಳಲ್ಲಿ ಭೂಮಿ ಕಳೆದುಕೊಂಡಿರುವ ರೈತರಿಗೆ ಇದರಿಂದ ಅನುಕೂಲವಾಗಲಿದೆ ಎಂದು ಎಚ್ಡಿಕೆ ತಿಳಿಸಿದ್ದಾರೆ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನದ ಹಿನ್ನೆಲೆಯಲ್ಲಿ ಮುಂದೂಡಲಾಗಿದ್ದ ಗಾಂಧಿ ಭಾರತ ಕಾರ್ಯಕ್ರಮವನ್ನು ಜನವರಿ 21ರಂದು ನಡೆಸಲಾಗುವುದು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಳಗಾವಿ ಸುವರ್ಣ ವಿಧಾನಸೌಧದ ಆವರಣದಲ್ಲಿ ಗಾಂಧಿ ಪ್ರತಿಮೆ ಅನಾವರಣ ಹಾಗೂ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಬುಧವಾರ ಸಂಜೆ ಕರೆದಿದ್ದ ತುರ್ತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗಾಂಧಿ ಭಾರತ ಕಾರ್ಯಕ್ರಮವನ್ನ ಪಕ್ಷ ಈಗಾಗಲೇ ಆರಂಭಿಸಿದೆ. ಗಾಂಧೀಜಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡು ಕಳೆದ ಡಿಸೆಂಬರ್ 26ಕ್ಕೆ 100 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆ ನಡೆಸಲಾಗಿತ್ತು. ಅಂದು ಸಂಜೆ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ನಿಧನರಾದ ಹಿನ್ನೆಲೆಯಲ್ಲಿ ಮರುದಿನದ ಕಾರ್ಯಕ್ರಮಗಳನ್ನು ಮುಂದೂಡಲಾಗಿತ್ತು ಎಂದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೀಡಿರುವ ಹೇಳಿಕೆ ವಿರೋಧಿಸಿ ಇಂದು ಹುಬ್ಬಳ್ಳಿ ಧಾರವಾಡ ಬಂದ್ಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಬೆಳ್ಳಂಬೆಳಗ್ಗೆಯಿಂದಲೇ ದಲಿತ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು.
ಧಾರವಾಡ ಜುಬ್ಲಿ ವೃತ್ತದಲ್ಲಿ ವಾಹನಗಳನ್ನು ತಡೆದು ಪ್ರತಿಭಟಿಸಿ ಅಮಿತ್ ಶಾ ವಿರುದ್ಧ ಘೋಷಣೆ ಕೂಗಿದರು. ಜುಬ್ಲಿ ವೃತ್ತಕ್ಕೆ ಬುಧವಾರ ರಾತ್ರಿಯೇ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು. ಡಿಸಿಪಿಗಳಾದ ನಂದಗಾವಿ, ರವೀಶ್ ಮತ್ತು ಎಎಸ್ಪಿ ಜೊತೆಗಿದ್ದರು. ಬಂದ್ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಪೊಲೀಸರು ಬಂದೋಬಸ್ತ್ ಕೈಗೊಂಡಿದ್ದಾರೆ. ಆತ್ಮಹತ್ಯೆ ಮಹಾಪಾಪವಾದರೂ ಸಮಸ್ಯೆಗಳು ನಮ್ಮನ್ನು ಹಿಂಡಿ ಹಿಪ್ಪೆ ಮಾಡುತ್ತಿರುತ್ತವೆ. ಹೀಗಾಗಿ ಕೊನೆ ಅಸ್ತ್ರ ಎಂಬಂತೆ ನೊಂದ ಜೀವಿಗಳು ಆತ್ಮಹತ್ಯೆಗೆ ಶರಣಾಗುತ್ತದೆ. ಇಂತಹದೇ ಒಂದು ಆಘಾತಕಾರಿ ಘಟನೆ ಮಹಾರಾಷ್ಟ್ರದಲ್ಲಿ ನಡೆದಿದೆ. ನಾಗ್ಪುರದ ಜಾರಿಪಟ್ನಾ ಪೊಲೀಸ್ ಠಾಣೆಯ ಮಾರ್ಟಿನ್ ನಗರದಲ್ಲಿ ದಂಪತಿ ತಮ್ಮ ಮನೆಯಲ್ಲಿ ತಮ್ಮ ವಿವಾಹ ಉಡುಗೊರೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದಕ್ಕೂ ಮೊದಲು ಅವರು ವಿಡಿಯೋ ಮಾಡಿ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಜರೀಲ್ ಮ್ಯಾನ್ಕ್ರಿಫ್ಟ್ ಮತ್ತು ಅನ್ನೆ ಮ್ಯಾನ್ಕ್ರಿಫ್ಟ್ ಆತ್ಮಹತ್ಯೆ ಮಾಡಿಕೊಂಡ ದಂಪತಿ ಮನೆಯಲ್ಲಿ ಡೆತ್ ನೋಟ್ ಪತ್ತೆಯಾಗಿದೆ. ಅದರಲ್ಲಿ ಉಲ್ಲೇಖಿಸಿದಂತೆ ನಮ್ಮ ಮೇಲೆ ಯಾರೂ ಒತ್ತಡ ಹಾಕಿಲ್ಲ, ಸಾವಿಗೆ ಯಾರೂ ಕಾರಣರಲ್ಲ, ಕೌಟುಂಬಿಕ ಪರಿಸ್ಥಿತಿ ಮತ್ತು ಹಣಕಾಸಿನ ಸಮಸ್ಯೆಯಿಂದಾಗಿ ನಾವು ಪ್ರಾಣ ಕಳೆದುಕೊಂಡಿದ್ದೇವೆ ಎಂದು ಅದರಲ್ಲಿ ಬರೆಯಲಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಕಂಡು ಪೊಲೀಸರು ಘಟನಾ ಸ್ಥಳ ಪರಿಶೀಲನೆ ನಡೆಸಿದಾಗ ದಂಪತಿ ಆತ್ಮಹತ್ಯೆ ಪ್ರಕರಣ ಬೆಳಕಿಗೆ ಬಂದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ತಮಿಳುನಾಡಿನ ರಾಣಿಪೇಟ್ನಲ್ಲಿ ಇಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಗೆ ಟ್ರಕ್ ಡಿಕ್ಕಿಯಾಗಿ 4 ಸಾವನ್ನಪ್ಪಿದ್ದು 30ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಮೃತರನ್ನ ಮಂಜುನಾಥ್, ಕೃಷ್ಣಪ್ಪ, ಶಂಕರನ್ ಮತ್ತು ಸೋಮಶೇಖರನ್ ಎಂದು ಗುರುತಿಸಲಾಗಿದೆ. ಗಾಯಾಳುಗಳನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು 3 ಪರಿಸ್ಥಿತಿ ಚಿಂತಾಜನಕವಾಗಿದೆ ಎಂದು ರಾಣಿಪೇಟ್ ಪೊಲೀಸರು ತಿಳಿಸಿದ್ದಾರೆ. ಬಸ್ ಮುಂಭಾಗ ಸಂಪೂರ್ಣವಾಗಿ ಜಖಂ ಆಗಿದೆ. ಮೃತದೇಹಗಳ ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಿಕ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗುವುದು ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.